ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಡೇ 3 ಆಯ್ಕ. ಟೈಮ್ 3:22, ಗೋಯಿಂಗ್ ಟು ಗೋಲ್ಕೊಂಡ ಫೋರ್ಟ್. 2 days ಬಂದು ಓಲ್ಡ್ ಸಿಟಿ ನೋಡ್ದಂಗೆ ಆಯ್ತು. ಇವತ್ತೇನೋ ನ್ಯೂ ಸಿಟಿ ನೋಡ್ದಂಗೆ ಅನಿಸ್ತಿದೆ. ಐ ಥಿಂಕ್ ವಿ ಎಂಟರ್ಡ್ ಇನ್ ಗೋಲ್ಕೊಂಡ. ಇಲ್ಲಿಂದ 1.1 ಕಿಲೋಮೀಟರ್ ತೋರಿಸ್ತಾ ಇದೆ. Yes, ಸ್ನೇಹಿತರೆ, ದಿಸ್ ಇಸ್ ಗೋಲ್ಕೊಂಡ ಫೋರ್ಟ್ ಅಂಡ್ ಟಿಕೆಟ್ ತಗೊಂಡೆ ಜಸ್ಟ್ 25 rupees ಫಾರ್ ಈಚ್ ಹೆಡ್ and 25 rupees for this camp and we are entering now. ನೋಡಿ ಹೆಂಗಿದೆ ಫೋರ್ಟ್, ಇಟ್ಸ್ ಗುಡ್. ಚಿತ್ರದುರ್ಗ ಕೋಟೆ ಥರ ಇದೆ ಬೇಸಿಕಲಿ. ಯಾ ಸ್ನೇಹಿತರೆ, ದಿಸ್ ಇಸ್ ಗೋಲ್ಕೊಂಡ ಫೋರ್ಟ್ ಎಂಟ್ರೆನ್ಸ್. ನೋಡಿ ಹೆಂಗಿದೆ, ಇದು ಗೋಲ್ಕೊಂಡ ಫೋರ್ಟ್. ಬನ್ನಿ ಹೋಗೋಣ ಒಳಗಡೆ. ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ಎಂಟ್ರಿ. ಇದು ಗೋಲ್ಕೊಂಡ ಫೋರ್ಟ್. ಇನ್ನು ಒಳಗೆ ಹೆಂಗಿದೇನೋ ಗೊತ್ತಿಲ್ಲ. ಜಾಸ್ತಿ ವಿಡಿಯೋ ಮಾಡಿದರೆ ಲೆಂತ್ ಆಗುತ್ತೆ, ಬಟ್ ಇದೆಲ್ಲ ಸಪ್ರೇಟ್ ಕ್ಲಿಪ್ ಹಾಕ್ತೀನಿ ಅಫ್ಕೋರ್ಸ್. ಯಾ ವಾವ್, ಸಿ ಹಿಯರ್ ದಿಸ್ ಥಿಂಗ್. And finally, this is the Golkonda Fort. Golkonda Fort. ಹುಡುಗರು ಮಜಾ ತಗೊಂತಿದ್ದಾರೆ ಇಲ್ಲಿ. ಅರ್ಸಿ. The view from here is very nice and very good. क्या दिख रहा है? तारामती मस्क. This is अच्छा है, बहुत अच्छा है देखने के लिए नज़ारा. ओल्ड गुहे और ಇದು ಓಕೆ. ಓಲ್ಡ್ ಗುಹೆ ಬಿದ್ದೋಗೋ ಥರ ಇದೆ ಗುರು. ಇದು ಬಿದ್ದೋಗಿತ್ತು ಮತ್ತೆ. ವಾವ್, ಹಿಂಗಿದೆ ನೋಡಿ ಎಲ್ಲ ಕತ್ಲು. ಲೈಟಿಂಗ್ ಆಗಬೇಕಿತ್ತು ಇದ್ರೊಳಗೆ. ಏನಿರೋದು ಅನ್ನೋದು ಗೊತ್ತಾಗ್ತಿತ್ತು. ಏನೇನೋ ಸೌಂಡ್ ಬರ್ತಿದೆ, ಭಯ ಆಗ್ತಿದೆ. ಇಲ್ಲಿ ಕ್ಲಾಪ್ಸ್ ಹೊಡೆದ್ರೆ ಕೈಂಡ್ ಆಫ್ ಟೈಮ್ಸ್ ಆಫ್ ಕ್ಲಾಪ್ಸ್ನ ರಿಪ್ಲೈ ಆಗುತ್ತೆ ಅಂತ ಕೇಳಿದ್ದೀನಿ. ಅದಕ್ಕೆ ಎಲ್ಲರೂ ಕ್ಲಾಪ್ಸ್ ಹೊಡೆಯೋಕೆ ಟ್ರೈ ಮಾಡ್ತಿದ್ದಾರೆ. ಪಾರಿವಾಳ. ಇದು ಬಾತಿಂಗ್ ಹಬ್ ಇದ್ದಂಗಿದೆ ಅವ್ರದ್ದು. ಇದ್ರ ಸ್ಟೋರಿ ಅಂತ 1% ಗೊತ್ತಿಲ್ಲ. ಕಮ್ ಹೋಯ್ತು. ಇದು ನಮ್ಮ ಗೋಲ್ಕೊಂಡ ಫೋರ್ಟ್. ನಡೆಯೋಕ್ಕೆ ಸಾಕಾಗ್ಬಿಟ್ಟಿದೆ. ಇನ್ನು ಎಷ್ಟಿದೆ ಏನಿದೆ ಅನ್ನೋದು ಐಡಿಯಾ ಇಲ್ಲ. ಬಟ್ ಇದು ನೋಡಿ ನಮ್ಮ ಬ್ಯಾಕ್ ಸೈಡ್ ಫೋರ್ಟ್. ಆ್ಯಂಡ್ ಮೇ ಬಿ ಡೇ 3 ಏನೋ ನನ್ನ ಫೇಸ್ನ ತೋರಿಸ್ತಾ ಇರೋದು. ಸಾಕಾಗ್ಬಿಟ್ಟಿತ್ತು. ಡೇ 2 ಅಂತ ತೋರಿಸ್ತಾ ಇಲ್ಲ, ಡೇ 1 ಅಂತ ಜರ್ನಿನೇ ಆಗ್ಬಿಡ್ತಿಲ್ಲ. ಆ್ಯಂಡ್ ಟುಡೇ ಇಸ್ ದ ಡೇ ವೇರ್ ಐ ಆಮ್ ಶೋಯಿಂಗ್ ಮೈ ಫೇಸ್. ಸಾಕಾಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ನಡ್ಕೊಂಬರೋಕ್ಕೆ, ಅಲ್ಲಿಂದ ನಡ್ಕೊಂಬರೋಕ್ಕೆ ತುಂಬ ಸಾಕಾಗ್ಬಿಟ್ಟಿದೆ ನನಗಂತೂ. ಮಸ್ತಿದೆ ವ್ಯೂ. ಇಲ್ಲಿಂದ ಅರ್ಧ ಹೈದರಾಬಾದ್ ಕಾಣ್ತಿದ್ದಂಗಿದೆ. ಐ ಥಾಟ್ ಸೊ, ನನಗೂ ಐಡಿಯಾ ಇಲ್ಲ ಇಲ್ಲಿಂದ ಹೆಂಗೆ ಕಾಣ್ತಾ ಇದೆ. ಮಿನಿ ಚಾರ್ಮಿನಾರ್. ಇದು ನಮ್ಮ ಹೈದರಾಬಾದ್. ಇದು ನಮ್ಮ ಗೋಲ್ಕೊಂಡ ಫೋರ್ಟ್. ಇದು ನಮ್ಮ ಜನಗಳು. ಮಿನಿ ಚಾರ್ಮಿನಾರ್ ವಿತ್ ಸನ್ಸೆಟ್. ಸ್ನೇಹಿತರೆ, ಗೋಲ್ಕೊಂಡ ಫೋರ್ಟ್ ನೋಡ್ಕೊಂಡೆ ಹೋಗ್ತಾ ಇದ್ದೀನಿ. ಸಾಕಾಗ್ಬಿಟ್ಟಿದೆ. ಇದು ನೋಡಿ ವ್ಯೂ ಚೆನ್ನಾಗಿದೆ.
ಇವಾಗ ಇಳಿಯೋದ್ರಾಗೆ ದೊಡ್ಡ ಟಾಸ್ಕ್ ಇದೆ, ತುಂಬ ಹೈಟ್ ಬಂದ್ಬಿಟ್ಟಿದ್ದೀನಿ. ಟೈಮ್ ಬಂದು 4:46 ಆಗಿದೆ. ಪ್ರಿಸನ್ ಜೈಲು, ಆ ಕಾಲದ ಜೈಲು ಹೆಂಗಿದೆ ನೋಡಿ. ಇದು ಜೈಲ್ ಆ ಕಾಲದ. ಗುಂಡು ಹಾಕ್ತಾರೆ ಇದರಲ್ಲಿ, ಹಾಕಿ ಹೊಡಿತಾರೆ ಹಂಗೆ ಅಂತ ಹೋಗ್ತಾರೆ. ಸನ್ಸೆಟ್ ಇಸ್ ಗೋಯಿಂಗ್ ಆನ್. ಸ್ನೇಹಿತರೆ, ಫೈನಲಿ ಕೆಳಗೆ ಬಂದೆ. ಇವಾಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಕುತುಬ್ ಶಾಹಿ ತುಮ್ಸಿಗೆ ಹೋಗ್ಬೇಕು ಇವಾಗ. ಟೈಮ್ ಇದು ಒಂದು ಬಿಲ್ಡಿಂಗ್, ಒಂದು ಹಿಂದ್ಗಡೆ ಇದೆ. ಇದು ಎಂಟ್ರೆನ್ಸ್. ಹೋಗದೆ ಇಲ್ಲೇನು ಗುರು ಕ್ಲಾಪ್ಸ್ ಇಷ್ಟಕ್ಕೊಂದು ಹೊಡಿತಾರೆ ಜನ. ಏನೋ ಡ್ಯುವೆಲ್ ತ್ರಿಬಲ್ ರೀಸೌಂಡ್ ಆಗುತ್ತೆ ಏನೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಕ್ಲಾಪ್ಸ್ ಹೊಡಿತಾರೆ ಈ ಬಿಲ್ಡಿಂಗಲ್ಲಿ. ಈ ಬಿಲ್ಡಿಂಗ್ ಅಲ್ಲ, ಇದರಲ್ಲಿ. ಓಕೆ, ನಾನು ಹೇಳಿದಂತ ಕೇಳಿಸಲ್ಲ. ಗೋಲ್ಕೊಂಡ ಫೋರ್ಟ್ ಇದು ಎಕ್ಸಿಟ್ ಅಲ್ಲ, ಇದು ಎಕ್ಸಿಟ್ ಆಫ್ ದ ಗೋಲ್ಕೊಂಡ. ವಿಡಿಯೋ ತೆಗಿತಿದ್ದಾರೆ. This is the view from entrance. ಜಸ್ಟ್ ಇವಾಗ ಗೋಲ್ಕೊಂಡ ಫೋರ್ಟ್ ನೋಡ್ಕೊಂಡೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 5:50 ಆಗಿದೆ. ಆ್ಯಂಡ್ ಇವಾಗ ಗೋಕುಲ್ ಚಾಟ್ಸಿಗೆ ಹೋಗ್ತಾ ಇದ್ದೀನಿ ತಿನ್ನೋಕ್ಕೆ. ಅಣ್ಣ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ ಹೋಗಂತೇಳಿ. ಅಣ್ಣ ಏನಣ್ಣ ಹೆಲ್ಮೆಟ್ ಸೈಡಿಗೆ ಇಟ್ಟು ಏನಣ್ಣ ಪೂಜೆ ಮಾಡ್ತಿದ್ಯಾ? ಹಾಕೋ ಗುರು, ಸತ್ತಿಗೆ ಹೋಗಿದ್ಯಾ? 15 to 20 ಮಿನಿಟ್ಸ್ ಆಯಿತು. ಹಿಂಗೆ ದುಕ್ತಾ ಇರೋದು ಗಾಡಿ, ನಿಧಾನ ದುಕ್ತಾ ಇದ್ದೀನಿ ಗಾಡಿನ. ಕೆಫೆ ಕಾಂಟಿನೆಂಟಲ್ ಹೋಟೆಲ್ ನೋಡಿ ಹೆಂಗಿದೆ ಗುರು. ಇದೆ ಹೋಗೋ ದಾರಿನಲ್ಲಿ ಕಾಣ್ತು. ಕೋಟಿಗೆ ಹೋಗ್ತಾ ಇದ್ದೀನಿ. ಕೋಟಿ ಬಂದು ಅರೌಂಡ್ ಇನ್ನೊಂದು 2.2 ಕಿಲೋಮೀಟರ್ಸ್ ಇದೆ. ಓ ವಾವ್, ದಿಸ್ ಇಸ್ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್, ಗ್ರ್ಯಾಂಡ್ ಹೋಟೆಲ್, ಫ್ಯಾಮಿಲಿ ಡೈನಿಂಗ್ ಹಾಲ್, AC. ಅರೌಂಡ್ 1.1 kilometers, 3 minutes to go. Our destination and our charts will be there. हमारे पुलिस सर हेल्मेट नहीं डाले. सो ಗೋಕುಲ್ ಚಾಟ್ಸ್ ಚೆನ್ನಾಗಿರುತ್ತೆ ಅಂದಿದ್ದಾನೆ. ಟ್ರೈ ಮಾಡೋಣ. 50 ನಿಮಿಷದಿಂದ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ಹೊಟ್ಟೆನೂ ಹಸಿತಾ ಇದೆ. ಶೆಲ್ ಬಿ ಟ್ರೈ. ವೆರಿ ಬ್ಯಾಡ್ ನ್ಯೂಸ್ ಟು ಮೀ. ಶಟ್, ಬಿಕಾಸ್ ಗೋಕುಲ್ ಚಾಟ್ಸ್ ಕ್ಲೋಸ್ ಆಗಿಬಿಟ್ಟಿದೆ. ಎಷ್ಟೋ ಕಷ್ಟ ಬಿದ್ದು ಬಂದಿದ್ದೆ ನಮ್ಮ ಅಣ್ಣ ಹೇಳಿದ್ದಕ್ಕೆ ತಿನ್ನೋಣ ಅಂತೇಳಿ. ಬಟ್ ಫೈನ್, ಸುಲ್ತಾನ್ ಬಜಾರ್ ಇದೆ, ಶಾಪಿಂಗ್ಗೆ ಫೇಮಸ್. ಗೋಕುಲ್ ಚಾಟ್ಸ್, ದಿಸ್ ಈಸ್ ದ ಗೋಕುಲ್ ಚಾಟ್ಸ್ ವಾಸ್ ಕ್ಲೋಸ್ಡ್. ಶಟ್ ಮ್ಯಾನ್, ಶಟ್. ಇದು ಕೋಟೆ ನೋಡಿ. ಕೋಟಿ ಬಜಾರ್ ಹಿಂಗಿದೆ, ಭಾರಿ ಇದೆ ಗುರು. ಎಂತ ಮಾಡೋದು, ಗೋಕುಲ್ ಚಾಟ್ಸಿಗೆ ಬಂದೀವಿ, ಅಲ್ಲಿ ಹಾಗೆ ಇಲ್ಲ, ವರ್ಕೌಟ್ ಕೆಲಸನೇ ಆಗಿಲ್ಲ, ತಿಂದೇ ಇಲ್ಲ ಗುರು, ಕ್ಲೋಸ್ ಮಾಡಿಬಿಟ್ಟಿದ್ದ ಅವನು. ಇದು ನೋಡಿ ಕೋಟಿ ಭಾರಿ ಇದೆ ನಮ್ಮದು ಕೋಟಿ ಬಜಾರ್. ಏನಾದರೂ ತಗೊಳ್ಳಿ ಫ್ರೀ, ಎಲ್ಲ ಫ್ರೀ, ಏನಾದರೂ ತಗೊಳ್ಳಿ. ಕೋಟಿ ಬಜಾರ್ ಬನ್ನಿ, ತಗೊಳ್ಳಿ, ಎಂಜಾಯ್ ಮಾಡಿ. ಚೀಪ್ ಪ್ರೈಸ್ ಎಲ್ಲ. ಕೋಟಿನಲ್ಲಿ ಗಾಡಿಗಳು ಸಿಗ್ತವೆ. 50 ರೂಪಾಯಿ ಒಂದು ಗಾಡಿ ಬೇಕಾದ್ರೂ ತಗೋಬೋದು. ರನ್ನಿಂಗ್ ಗಾಡಿಗಳು. ಕೋಟೆ ಸ್ನೇಹಿತರೆ, ಜಸ್ಟ್ ಕೋಟಿ ಬಜಾರ್ ನೋಡ್ಕೊಂಡು ಬಂದೆ. ಸುಲ್ತಾನ್ ಬಜಾರ್, ಕೋಟಿ ಎಲ್ಲ ಒಂದೇ. ಹೋಗ್ತಾ ಇದ್ದೀನಿ ಬವರ್ಚಿ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀನಿ ತಿನ್ನೋಕ್ಕೆ. ಇಲ್ಲಿಂದ 4.7 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 14 minutes, 8 o'clock ಆಗುತ್ತೆ ಹೋಗೋವರೆಗೂ.
Good. 7:43 time. 300 meters to go. Bawarchi. This is the parking lot. हम आ गए बावर्ची होटल. ये बावर्ची होटल का साइड में पार्क किए गाड़ी पार्क पड़ी थी ಇಲ್ಲಿ बावर्ची होटल. Bawarchi Hotel entrance notice management will not accept customers because they are also okay. ಇಲ್ಲಿ ಗುರು ಇಲ್ಲ ಅಂತ ಇಲ್ಲ ಎಂತ ಕಾಣ್ತಿಲ್ಲ. ರೂಫ್ ಗಾರ್ಡನ್ ನಾನ್ ಎ ಸಿ ಸೆಕ್ಷನ್ ಎ ಸಿ ಸೆಕ್ಷನ್. ಈ ಹೋಟೆಲಿಗೆ ಬಂದೆ ರೂಫ್ ಟಾಪಲ್ಲಿ ಇದ್ದೀವಿ ನೋಡಿ ಮಸ್ತಿದೆ ಹೋಟೆಲ್. there is no branch another branch ಇಲ್ಲ ಹೈದರಾಬಾದಲ್ಲಿ ಓನ್ಲಿ ಬಾವರ್ಚಿ. ತಂದೂರಿ ಮಟನ್ ಬಿರಿಯಾನಿ ಡಿನ್ನರ್ ಆಗೋಯ್ತು ನಮ್ಮದು. ಫುಲ್ ರಶ್ ಇದೆ ಗುರು. ಅವಾಗ ಯಾರೂ ಇದ್ದಿಲ್ಲ, ಇವಾಗ ಫುಲ್ ಇದೆ. ಹೋಗ್ತಾ ಇದ್ದೀವಿ ಬಾವರ್ಚಿ ನಾನ್ ಎ ಸಿ ಸೆಕ್ಷನ್ ರೂಫ್ ಗಾರ್ಡನ್. ಇದು ಎ ಸಿ ಸೆಕ್ಷನ್. ಯಾ ಸ್ನೇಹಿತರೆ, ಜಸ್ಟ್ ಬಾವರ್ಚಿ ರೆಸ್ಟೋರೆಂಟಲ್ಲಿ ತಿನ್ಕೊಂಡೆ. ಮಾಷೆಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಆ್ಯಸ್ ಲೈಕ್ ಶಾದಾಬ್ ಹೋಟೆಲಲ್ಲಿ ಇದ್ದಂಗೆ ಇತ್ತು. ಇಷ್ಟ ಆಯಿತು ನನಗಂತೂ. ಮಟನ್ ಬಿರಿಯಾನಿ ಚೆನ್ನಾಗಿತ್ತು ಆ್ಯಂಡ್ ತಂದೂರಿ ಇಸ್ ನಾರ್ಮಲ್. ಫೈನಲಿ ಹೈದರಾಬಾದ್ ಬಗ್ಗೆ ಹೇಳ್ಬೇಕಂದ್ರೆ ಗುಡ್ ಇನ್ ಬಿರಿಯಾನಿ, ಎಲ್ಲರಿಗೂ ಗೊತ್ತದು. ಐ ರಿಯಲಿ ಐ ಲವ್ ದ ಬಿರಿಯಾನಿ. ತುಂಬ ಚೆನ್ನಾಗಿತ್ತು ಬಿರಿಯಾನಿ ಮಾತ್ರ, ಸೀರಿಯಸ್ಲಿ. ರೇಂಜ್ ರೋವರ್ ಸ್ಪೋರ್ಟ್ಸ್ ಇದು ನೋಡಿ ಗ್ಲಾಸ್. ಶೆಲ್ ವಿ ಟೇಕ್ ರೈಟ್ ಹಿಯರ್ and going the flight. 900 meters to go to our room. ಇವತ್ತಿಗಿಷ್ಟೇ. ನಾಳೆ ನಮ್ಮ ಬಳ್ಳಾರಿ ಪ್ರಯಾಣ ಶುರು ಆಗುತ್ತೆ. ಈ ಸರಿ ಗಾಡಿ ಏನು ಕೈ ಕೊಡಬಾರ್ದು ಅಂತೇಳಿ ಬ್ಲೆಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಲಾಸ್ಟ್ ಟೈಮ್ ಹೆವಿ ಕೈ ಕೊಡ್ತು. ಈ ಸರಿ ಗಾಡ್ ಬ್ಲೆಸ್ ಚೆನ್ನಾಗಿ ಸೇಫಾಗಿ ರೀಚ್ ಆಗ್ಬೇಕಂತೇಳಿ ಅನ್ಕೊತಾ ಇದ್ದೀನಿ. ವೇಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್ ಬಾಯ್, ಸಿ ಯು. Allah Hafiz.